ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ. ಬನ್ನಿರಿ ಡ್ರ್ಯಾಗನ್ ಚಿಕನ್ ಮಾಡೇ ಬಿಡೋಣ. ಎಲ್ಲೆಲ್ಲೆಲ್ಲ ಮಾಡ್ತಾರಂತೆ, ನಾವು ಮಾಡೋಕ್ಕೇನು ಮಾಡೋಣ ಬನ್ನಿ ನಾವು. ನೋಡಿ, ಚಿಕನನ್ನು ಈ ರೀತಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಸ್ಲೈಸ್ ಟೈಪಲ್ಲಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಒಂದು ತಪ್ಪಲೆಗೆ ಹಾಕೊಂಬಿಟ್ಟು ಅದಕ್ಕೆ ಕೆಂಪು ಚಟ್ನಿ ಅಂದರೆ ಒಣಮೆಣ್ಸಿನ್ಕಾಯಿನ ನೆನೆ ಹಾಕ್ಬಿಟ್ಟು ಆಡಿಸಿರೋದು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ವಿನಿಗರ್ ಇಲ್ಲ ಅಂದರೆ ನಿಂಬೆ ರಸ ಹಾಕೊಳ್ಳಿ, ಅದ್ರ ಜೊತೆಗೆ ಸೋಯಾ ಸಾಸು, ಇಲ್ಲ ಅಂದರೆ ಬಿಟ್ಟಾಕಿ ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಕಲಿಸ್ಕೊಂಬಿಟ್ಟಿದೆ. ಒಂದು ಪ್ಲೇಟ್ ಮುಚ್ಚಿ 1 ಅವರ್ ಬಿಟ್ಬಿಡಿ. ಬಿಟ್ಟಾದ್ಮೇಲೆ ನೋಡಿರಿ ಏನು ಚೆನ್ನಾಗಿ ಕಾಣ್ತೈತೆ. ಇದಕ್ಕೆ ಅಂತಲೇ ನಾನು ಡ್ರ್ಯಾಗನ್ ಕೆಚಪ್ ಅಂತ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ರೆಸಿಪಿ ಬೇಕಾ ಕಮೆಂಟ್ ಹಾಕಿ, ನಾನು ವೀಡಿಯೋ ಮಾಡ್ತೀನಿ. ನೆಕ್ಸ್ಟು ಪ್ರೊಸೀಜರ್ ಮಾಡಬೇಕು ಅಂದರೆ ನಮಗೆ ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ರೆಡ್ ಚಿಲ್ಲಿ ಪೇಸ್ಟ್ ಇರಬೇಕು. ಆಮೇಲೆ ಸೋಯಾ ಸಾಸನ್ನು ಇಟ್ಕೊಳ್ಳಿ. ಕ್ಯಾಪ್ಸಿಕಮನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಬಿಡಿ. ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಇಟ್ಕೊಳ್ಳಿ. ಸಾಂಬಾರು ಸೊಪ್ಪು ಇಟ್ಕೊಳ್ಳಿ ಕಟ್ ಮಾಡ್ಕೊಂಡು. ಈ ಕಡೆ ಎಣ್ಣೆ ಕಾದೇ ಹೋಗ್ಬಿಡ್ತಲ್ರಿ. ನೋಡಿ, ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಕರೆದ್ರೆ ಈ ರೀತಿ ಬಂತು ನೋಡಿ. ಯಾವುದೇ ಕಲರ್ ಯೂಸ್ ಮಾಡಿಲ್ಲ, ಯಾವುದೇ ಹೊರಗಡೆ ಫುಡ್ಡನ್ನು ಯೂಸ್ ಮಾಡಿಲ್ಲ, ಹೊರಗಡೆ ಪೌಡರ್ ಯೂಸ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ನ್ಯಾಚುರಲ್ ಫುಡ್ಡು ರೀ, ಆರೋಗ್ಯಕರವಾಗಿರುತ್ತೆ ನೋಡಿ. ನೆಕ್ಸ್ಟ್ ಇನ್ನೊಂದು ತಪ್ಪಲೆಗೆ ಏನು ಮಾಡಬೇಕು, ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹುರ್ಕೋಬೇಕು ಚೆನ್ನಾಗಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹೋದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಒಣಮೆಣ್ಸಿನ್ಕಾಯಿನ ಮುರಿದು 2 ಪೀಸ್ ಮಾಡಿ ಹಾಕಿರಿ. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕಿರಿ. ಅದು ಹಸಿದಾಗಿ ತಿಂದ್ರೇ ಒಂಥರ ಟೇಸ್ಟು, ಅದಕ್ಕೇ ಅರ್ಧಂಬರ್ಧ ಉರಿರಿ, ಆವಾಗ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಡ್ರ್ಯಾಗನ್ ಕೆಚಪ್ ಅಂತ ಹೇಳಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಬೇಕು ಟೇಸ್ಟಿಗೆ ಅಂತ ಹೇಳಿದ್ರೆ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಳ್ಳಿ. ಸೋಯಾ ಸಾಸ್ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಬೇಡ ಅಂದರೆ ಬಿಟ್ಬಿಡಿ, ಇರೋದಂಗೆ ತಿನ್ನಿ. ಈಗ ಇದನ್ನು ಆ್ಯಡ್ ಮಾಡ್ಕೊಂಬಿಟ್ರೆ ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರಿ. ಚೆನ್ನಾಗಿ ಒಂದು ರೌಂಡು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ರೆ ಆಹಾ, ಎಲ್ಲಿಗ್ರಿ ಹೋಗ್ಬೇಕು, ಹೋಟ್ಲಿಗೆ ಹುಡಿಕೊಂಡು ಹೋಗ್ಬೇಕಾ, ಮಲ್ಲೇ ರೆಡಿ ಆಗೋಯ್ತಲ್ರಿ. ನೋಡಿ, ಬಾಯಲ್ಲಿ ನೀರು ಬರ್ತಿದೆಯಾ? ಜಲ್ದಿ ಹೋಗಿ ಅಡುಗೆ ಮನೆಗೆ. ಚಿಕನ್ ತೊಗೊಂಬರ್ತಾರೆ ನಿಮ್ಮ ಮನೆಯವರು, ಪಟ್ ಅಂತ ಹೇಳಿ ರೆಡಿ ಮಾಡಿ ನಿಮ್ಮ ಮಕ್ಳಿಗೆ ಬಡಿಸಿ. ಎಷ್ಟು ಇಷ್ಟಪಡ್ತಾರೆ ಅಂದರೆ ಹೊರಗಡೆ ಊಟನೇ ಬಿಟ್ಬಿಡ್ತಾರೆ ರೀ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ರೆಸಿಪಿಗಳು ನಿಮಗೆ ಬೇಕಾ? ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೇಕಾದವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.